ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಪಾಪು ಹುಟ್ಟಿದಾಗಿಂದ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನ್ಯೂ ಬಾರ್ನ್ ಫೋಟೋಶೂಟು ಕೂಡ ಮಾಡ್ಸೋಕ್ಕಾಗಿರಲಿಲ್ಲ. ಟಾಡ್ಲರ್ ಫೋಟೋಶೂಟ್ನ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಫೋಟೋ ಸ್ಟುಡಿಯೋ ಇರೋದು. ಸೊ ನಾನು 11:30 ಸ್ಲಾಟ್ನ ಬುಕ್ ಮಾಡಿದ್ದೆ ಫೋಟೋಗ್ರಫಿಗೆ. ಮಾರ್ನಿಂಗ್ 9:30 ಹಂಗೆ ಮನೇನ ಬಿಡ್ತಾ ಇದ್ದೀವಿ. ಗೂಗಲಲ್ಲಿ 1 ಅವರ್ ತೋರಿಸ್ತಾ ಇದೆ, ಬಟ್ ಸ್ಟಿಲ್ 1.5 ಅವರ್ ಮುಂಚೆನೇ ಹೋಗ್ತಾ ಇದ್ದೀವಿ. ಸಾಟರ್ಡೇ ಆಗಿರೋದ್ರಿಂದ ತುಂಬ ಕಮ್ಮಿ ಇತ್ತು ಟ್ರಾಫಿಕ್, ಬಟ್ ಸ್ಟಿಲ್ ಸ್ವಲ್ಪ ಬೇಗ ಹೋದರೆ ಒಳ್ಳೆಯದು ಅಂತ. ಆ್ಯಕ್ಚುಲಿ ನಮ್ಮ ಜಾಣದು ಮಾರ್ನಿಂಗ್ ಸ್ಲೀಪಿಂಗ್ ಟೈಮ್ ಬಂದು 10:30 to 12:30 ಯೂಶ್ವಲಿ ಮಲ್ಕೊಳ್ತಾನೆ ಅವನು. ಫೋಟೋಗ್ರಫಿನ ಮುಗಿಸ್ಕೊಂಡು ಊರಿಗೋಗೋ ಪ್ಲ್ಯಾನ್ ಇರೋದ್ರಿಂದ ನಾನು ಮಾರ್ನಿಂಗ್ ಸ್ಲಾಟ್ನೇ ಬುಕ್ ಮಾಡಿದ್ದೆ. ಸೊ ಆನ್ ದ ವೇನೇ ನಮ್ಮ ಜಾಣನ ಮಲಗಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಅರ್ಲಿಯಾಗೇ. ನಿದ್ದೆ ಕಂಪ್ಲೀಟಾಗಿ ಮಾಡಿದರೆ ಫೋಟೋಗ್ರಫಿಗೆ ಕೋಪ್ರೇಟ್ ಮಾಡ್ತಾನೆ ಅಂತ. ನಾವು ಅರೌಂಡ್ ಮೋರಾರ್ಲೆಸ್ 11:30 ಆಗೆ ಡಿಸ್ನಿ ಲ್ಯಾಂಡ್ ಕಿಡ್ಸ್ ಸ್ಟುಡಿಯೋನ ರೀಚ್ ಆದ್ವಿ. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಬರುತ್ತೆ. 2 ಫೋಟೋ ಸ್ಟುಡಿಯೋ ರೂಮ್ಸ್ ಇದೆ. ಒಂದು ಫ್ಯಾಮಿಲಿ ಫೋಟೋಶೂಟ್ಗೆ ಆ್ಯಂಡ್ ಅನದರ್ ಒನ್ ಎಕ್ಸ್ಪೆಷಲಿ ಫಾರ್ ಕಿಡ್ಸ್ ಫೋಟೋಶೂಟ್ಗೆ ಅಂತ 2 ಸ್ಟುಡಿಯೋಸ್ ಇದೆ. ನನ್ನ ಹಸ್ಬೆಂಡ್ ಕಸಿನ್ ಸಿಸ್ಟರ್ ಕೂಡ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಇರೋದು. ಸೊ ಅವರು ಕೂಡ ಬಂದಿದ್ದಾರೆ. ಪಾಪು ಫೋಟೋಗ್ರಫಿ ಅಂದರೆ ಅಫ್ಕೋರ್ಸ್ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ದಟ್ಸ್ ದ ರೀಸನ್ ಶಿ ಕೇಮ್ ಟು ಹೆಲ್ಪ್ ಮೀ. ಫಸ್ಟ್ ಆಫೀಸ್ ರೂಮಲ್ಲಿ ಎಲ್ಲ ಮಾತಾಡಿಕೊಂಡು ನಾವು ಸ್ಟುಡಿಯೋ ಹೇಗಿದೆ ಅಂತ ಫಸ್ಟ್ ವಿಸಿಟ್ ಮಾಡ್ತಾ ಇದ್ದೀವಿ. ಯೂಶ್ವಲಿ ಎಲ್ಲ ಕಡೆನೂ ಕೂಡ ಸ್ಕ್ರೀನರೀಸ್ನ ಬಿಟ್ಟಿರ್ತಾರೆ, ಬಟ್ ಇಲ್ಲಿ ವುಡ್ ವರ್ಕಲ್ಲೇ ಥೀಮ್ಸ್ನ ಮಾಡಿದ್ದಾರೆ. ನಮಗೇ ಸಪ್ರೇಟ್ ರೂಮ್ ಅಲಾಟ್ ಆಗಿತ್ತು. ಸೊ ಅಲ್ಲಿ ಹೋಗಿ ಫಾಸ್ಟಾಗೆ ರೆಡಿಯಾಗಿ ಬಂದಿದ್ದೀವಿ. ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಳ್ಳೋ ಯಾವುದೇ ಪ್ಲ್ಯಾನ್ಸ್ ಇರಲಿಲ್ಲ. ಹೋದ್ಮೇಲೆ ಡಿಸೈಡ್ ಆಯಿತು ನಾವು ಊರಿಗೆ ಹೋಗ್ತಾ ಇರೋದು ಮುಡಿ ಕೊಡ್ಸೋಕ್ಕೆ ಅಂತ. ಅಲ್ಲಿಗೆ ಹಾಕೊಳ್ಬೇಕಾಗಿರೋ ಸ್ಯಾರಿನೇ ಇಲ್ಲೂ ಕೂಡ ಫೋಟೋಗ್ರಫಿಗೆ ಯೂಸ್ ಮಾಡಿದೆ. ದಟ್ಸ್ ದ ರೀಸನ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ ಫ್ಯಾಮಿಲಿ ಫೋಟೋಶೂಟ್. ನನಗೆ ಡ್ರೆಸ್ಸಿಂಗ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದಾಗಿತ್ತು ಅಂತ ನನಗೆ ಪರ್ಸ್ನಲಿ ಫೀಲ್ ಇದೆ. ಎನಿವೇ, ಫ್ಯಾಮಿಲಿ ಫೋಟೋ ಈಸ್ ವೆರಿ ಇಂಪಾರ್ಟೆಂಟ್ ರ್ಯಾದರ್ ದ್ಯಾನ್ ಡ್ರೆಸ್ಸಿಂಗ್ ಸೆನ್ಸ್. ಫ್ಯಾಮಿಲಿ ಫೋಟೋಶೂಟ್ಗೆ ಅಂತಲೇ ಒಂದು ಸಪ್ರೇಟ್ ಸ್ಟುಡಿಯೋ ಇದೆ. ಆ ರೂಮಲ್ಲಿ ನಮಗೆ ಅರೌಂಡ್ 5 to 6 ಥೀಮ್ಸ್ ಇದೆ. ನಾವು ಯಾವ ಥೀಮ್ ಬೇಕಾದರೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ನನಗಿಂತ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಫೋಟೋಗ್ರಫಿಗೆ. ಲೈಕ್ ಹ್ಯಾಂಡ್ಲಿಂಗ್ ಜಾಣ ಆ್ಯಂಡ್ ಫೋಟೋಗ್ರಫಿಗೆ ಅವನನ್ನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಯಾವುದೆಲ್ಲ ಸರ್ಕಸ್ ಮಾಡ್ಬೋದು ಅಷ್ಟನ್ನು ಕೂಡ ಪಾಪ ಅವರು ಮಾಡ್ತಾಯಿದ್ರು. ನಮ್ಮ ಭಾವ ಅಡ್ವೊಕೇಟ್ ಆಗಿರೋದ್ರಿಂದ ನನಗೊಂದು ಪರ್ಸ್ನಲಿ ಫೀಲ್ ಇತ್ತು, ಲೈಕ್ ನಮ್ಮ ಜಾಣ ಅಡ್ವೊಕೇಟ್ ಅಥವಾ ಜಡ್ಜ್ ಆಫ್ ದ ಕೋರ್ಟ್ ಆದರೆ ಯಾವ ರೀತಿ ಕಾಣಿಸ್ತಾನೆ ಅಂತ. ಆಲ್ಮೋಸ್ಟ್ 20 to 25 ಥೀಮ್ಸ್ ಇದೆ. ನಮಗೆ ಯಾವ ಥೀಮ್ಸ್ ಇಷ್ಟ ಆಗುತ್ತೋ ಆ ಥೀಮ್ಸಲ್ಲಿ ನಾವು ಫೋಟೋಗ್ರಫಿನ ಮಾಡಿಸ್ಕೋಬೋದು.
ಲೈಕ್ 2.5 hours ಟೈಮ್ ಸ್ಲಾಟ್ ಇರುತ್ತೆ. ಸೊ ಅಷ್ಟರೊಳಗೆ ನಾವು ಫೋಟೋಗ್ರಫಿನ ಮುಗಿಸ್ಕೊಳ್ಬೇಕಾಗಿರುತ್ತೆ. ಸೊ ಹಾಗಾಗಿ ನಾನು ಎಲ್ಲದನ್ನು ಕೂಡ ನಾನು ಫೋಟೋಗ್ರಫಿನ ಮಾಡಿಸ್ಲಿಲ್ಲ. ನನಗೆ ಇಷ್ಟ ಆಗಿರೋ ಅಂಥ ಒಂದು 10 ಥೀಮ್ಸಲ್ಲಿ ಮಾಡಿಸ್ದೆ. ನಮ್ಮ ಜಾಣ ಎವ್ರಿ ಒನ್ ಥೀಮ್ ಫೋಟೋಶೂಟ್ ಆದಮೇಲೆ ನಾವು ಒಂದು 10 minutes ಅವನಿಗೆ ಬ್ರೇಕ್ ಕೊಡ್ತಾ ಇದ್ವಿ, ಅಥವಾ ಅವನಿಗೆ ಇಷ್ಟ ಆಗಿರೋ ಅಂಥ ಒಂದು ಟಾಯ್ ಜೊತೆ ಆಟ ಆಡೋ ಅಷ್ಟು ಫ್ರೀಡಮ್ ಕೊಡ್ತಾ ಇದ್ವಿ. ಬಿಕಾಸ್ ಅವನ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಥೀಮ್ಗೆ ಅವನು ರೆಡಿ ಆಗ್ತಾನೆ ಅಂತ. ಕೆಲವೊಂದು ಫೋಟೋಗ್ರಫಿಯಲ್ಲಿ ನಮ್ಮ ಜಾಣ ಜೊತೆ ನಾವು ಕೂಡ ಇನ್ಕ್ಲೂಡ್ ಆಗಿದ್ದೀವಿ. ಬಟ್ ಇಟ್ಸ್ ಥರೋಲಿ ಎಂಜಾಯಿಂಗ್ ಮೂಮೆಂಟ್. ನನ್ನ ಮಗ ಒಂದೇ ದಿನ ಅಡ್ವೊಕೇಟ್, ಪೊಲೀಸ್, ಆರ್ಮಿ, ರೈತ ಎಲ್ಲ ಆಗ್ಬಿಟ್ಟು ಬಂದಿದ್ದಾನೆ. ಮಕ್ಕಳಿಗೆ ಡಿಫ್ರೆಂಟ್ ಥೀಮ್ಸಲ್ಲಿ ಈ ಥರ ಕಾಸ್ಟ್ಯೂಮ್ಸ್ ಹಾಕಿದ್ರೆ ಎಷ್ಟು ಕ್ಯೂಟ್ ಆಗಿರುತ್ತಲ್ಲ. ಮಕ್ಕಳಿಗೆ ಫೋಟೋಶೂಟ್ ಮಾಡಿಸೋದು ಇವತ್ತಿನ ಟ್ರೆಂಡ್ ಏನಲ್ಲ. ಎಷ್ಟೋ ಫ್ಯಾಮಿಲೀಸ್ಗಳಲ್ಲಿ ಇವತ್ತು ಕೂಡ ಓಲ್ಡ್ ಫೋಟೋಸ್ನ ನೋಡ್ಬೋದು. ಅವತ್ತೆಲ್ಲ ಇಷ್ಟು ಈಸಿಯಾಗೆ ಮೊಬೈಲ್ ಅಥವಾ ಕ್ಯಾಮ್ರಾ ಫೆಸಿಲಿಟಿ ಇರಲಿಲ್ಲ. ಸೊ ದಟ್ಸ್ ದ ರೀಸನ್ ಎಷ್ಟೋ ಫ್ಯಾಮಿಲೀಸ್ಗಳಲ್ಲಿ ಇವತ್ತಿನ 2090s ಕಿಡ್ಸ್ ಯಾರೆಲ್ಲ ಇದ್ದಾರೆ ಅವರ ಪೇರೆಂಟ್ಸ್ ಫೋಟೋ ಸ್ಟುಡಿಯೋಗೆ ಕರ್ಕೊಂಡೋಗಿ ಮಕ್ಕಳನ್ನ ಡ್ರೆಸ್ಅಪ್ ಮಾಡಿ ಅಟ್ಲೀಸ್ಟ್ 1 ಫೋಟೋನಾದರೂ ತೆಗೆಸ್ಕೊಂಬಂದಿರ್ತಾರೆ. ಸೊ ಆ ಥರ ಮೆಮೊರೀಸ್ ನನಗೆ, ನಮ್ಮ ಅಕ್ಕಂಗೆ, ಈವನ್ ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಇದೆ. ನಾವೆಲ್ಲರೂ ಅವತ್ತಿನ ಕಾಲದಲ್ಲೇ ಫೋಟೋಗ್ರಫಿನ ಮಾಡಿಸ್ಕೊಂಬಂದಿರೋರು. ಸೊ ನಮ್ಮ ಮಕ್ಕಳು ನಮಗಿಂತ ಅಡ್ವಾನ್ಸ್ ಆಗಿರ್ತಾರೆ. ಸೊ ಅವ್ರಿಗೂ ಕೂಡ ಅಡ್ವಾನ್ಸ್ ಮೆಮೊರೀಸ್ ಇರಲಿ ಅಂತ ಎಸ್ಪೆಷಲಿ ಫೋಟೋ ಸ್ಟುಡಿಯೋದಲ್ಲಿ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ ಅಷ್ಟೆ. ನಾವೇನು ನೋಡ್ತೀವೋ ಮಕ್ಕಳಲ್ಲಿರೋ ಒಂದು ಕ್ಯೂಟ್ನೆಸ್ 1 year ಅಥವಾ 1.5 years ಒಳಗೆ ಆ ಒಂದು ಸ್ಕಿನ್ ಟೆಕ್ಸ್ಚರ್ ಆಗಲಿ ಅಥವಾ ಹೇರ್ಸ್ ಆಗಲಿ, ಆ ಒಂದು ಬಾಡಿ ಲ್ಯಾಂಗ್ವೇಜ್ ಅಥವಾ ಪುಟ್ಟ ಹೆಜ್ಜೆ, ಇಟ್ಸ್ ಅಮೇಝಿಂಗ್. ದಿನಗಳು ಕಳೆದಂತೆ ಮಕ್ಕಳು ದೊಡ್ಡವರಾಗ್ತಾ ಹೋಗ್ತಾರೆ. ನನ್ನ ಮಗ ಹಿಂದೆ ತಿರುಗಿ ನೋಡಿದಾಗ ಆ್ಯಸ್ ಬೀಯಿಂಗ್ ಎ ಪೇರೆಂಟ್ಸ್ ಅವನಿಗೆ ಒಂದು ಬ್ಯೂಟಿಫುಲ್ ಮೆಮೊರೀಸ್ನ ನಾವು ಕ್ರಿಯೇಟ್ ಮಾಡಿರಬೇಕು ಅಂತ ನನಗೆ ಆಸೆ ಅಷ್ಟೆ. ಈ ಒಂದು ಸ್ಟುಡಿಯೋದಲ್ಲಿ ನಾವು ನ್ಯೂ ಬಾರ್ನ್ ಟಾಡ್ಲರ್ಸ್ ಅಂದರೆ 1 ವರ್ಷದಿಂದ 6 ವರ್ಷದೊಳಗಿರೋ ಎಲ್ಲ ಮಕ್ಕಳಿಗೂ ಕೂಡ ನಾವು ಇಲ್ಲಿ ಫೋಟೋಶೂಟ್ನ ಮಾಡಿಸ್ಬೋದು. ನಮ್ಮ ಪಾಪುಗೆ 3 ಡ್ರೆಸ್ನ ಅವರು ತೊಗೊಂಬರೋಕ್ಕೆ ಹೇಳಿದರು. ನಾನು ಅರೌಂಡ್ 5 to 6 ಅಷ್ಟು ಎಕ್ಸ್ಟ್ರಾ ತೊಗೊಂಡೋಗಿದ್ದೆ ನಮ್ಮ ಪಾಪುಗೆ ಅಂತ. ನನಗೆ ಓನ್ಲಿ 2 ಡ್ರೆಸ್ ಅಷ್ಟೇ ನಾನೇನು ತೊಗೊಂಡೋಗಿದ್ನ ಅದನ್ನ ಯೂಸ್ ಮಾಡಿದ್ದು. ರಿಮೈನಿಂಗ್ ಅವರೇ ಕೊಡ್ತಾರೆ ನಮಗೆ. ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಬೇಬಿ ಅವರು ನಮಗೆ ಕ್ಲಾತ್ಸ್ನ ಕೊಡ್ತಾರೆ. ನಿಮಗೇನಾದರೂ ಈ ಒಂದು ಫೋಟೋ ಸ್ಟುಡಿಯೋದು ಅಡ್ರೆಸ್ ಅಥವಾ ಪ್ರೈಸ್ ಡೀಟೇಲ್ಸ್ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಿಲೋ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ.
ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು 3 to 4 ಥೀಮ್ಸ್ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ. ಇದರದ್ದು ಫೋಟೋಶೂಟ್ದು ಫೋಟೋಗ್ರಫಿ ಅಥವಾ ವಿಡಿಯೋಸ್ನ ನಾನು ಕಮ್ಮಿಂಗ್ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ. ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ಮೆಮೊರಬಲ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಗಿವ್ ಎ ಥಮ್ಸ್ ಅಪ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಹೊಸ ವೀಡಿಯೋಸ್ ನಾನು ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಸಿಗುತ್ತೆ. ನಂದು ಯಾವುದೇ ವೀಡಿಯೋಸ್ ನಿಮಗೆ ಮಿಸ್ ಆಗಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.